ಭೀಮ್ ಪ್ರಜಾ ಸಂಘದ ರಾಜ್ಯಾಧ್ಯಕ್ಷ ವೈಟ್ ಫೀಲ್ಡ್ ಮುರುಗೇಶ್ ನೇತೃತ್ವದಲ್ಲಿ ನಗರದ ಮಾನತಳ್ಳಿ ವಾರ್ಡ್ನ ಅಂಬೇಡ್ಕರ್ ಕಾಲೋನಿಯಲ್ಲಿ ಆಯೋಜಿಸಿದ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಅಂಬೇಡ್ಕರ್ ಹೂವಿನ ಪಲ್ಲಕ್ಕಿಗೆ ಚಾಲನೆಯನ್ನು ನೀಡಿ ಕೇಕ್ ಕತ್ತರಿಸಿ ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ಹಲವು ಮುಖಂಡರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ಬಳಿಕ ಅನ್ನ ಸಂತರ್ಪಣೆ ನಡೆಸಲಾಯಿತು. ಈ ವೇಳೆ ಸ್ಥಳೀಯ ಮುಖಂಡರಾದ ಜಯರಾಮ್ ರೆಡ್ಡಿ, ಮಂಜುನಾಥ್, ಕಾರ್ತಿಕ್, ಆನಂದ್, ಕೀರ್ತಿ, ರವಿ, ಸಂಘದ ವಾರ್ಡ್ನ ಅಧ್ಯಕ್ಷರಾಗಿರುವ ಕಿರಣ್ ಜಾಕಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಕೆ ಮಂಜುನಾಥ್, ಬೆಂಗಳೂರು ನಗರ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ನಮ್ಮನ್ನ ಯಾವುದಾದ್ರು ರಕ್ಷಣೆ ಮಾಡೋದು, ನಮ್ಮನ್ನ ಕಾಪಾಡೋದು ಯಾವುದಾದ್ರು ಇದ್ರೆ ಅದು ಭಾರತದ ಸಂವಿಧಾನ ಮಾತ್ರ ನಮ್ಮನ್ನ ಕಾಪಾಡೋದು. ಆ ಸಂವಿಧಾನದಿಂದ ನಾವು ಬದುಕ್ತಾ ಇದ್ದೀವಿ. ಆ ಸಂವಿಧಾನ ಇಲ್ಲಾಂದ್ರೆ ನಾವು ಬದುಕೋಕೆ ಆಗ್ತಾ ಇದ್ದಿಲ್ಲ. ಅಂತ ಒಂದು ಸಂವಿಧಾನ ಕೊಟ್ಟಿದ್ದಾರೆ. ನಾವು ಬರೀ ಏನು ಇವತ್ತು ಈ ಒಂದು ಮಾರತಳ್ಳಿ ಗ್ರಾಮದಲ್ಲಿ ಇವತ್ತು ನೋಡಿ ಕಿರಣ್ ಹುಡುಗರು ಬರೀ ಇಷ್ಟು ಜನ ಆಚರಣೆ ಮಾಡೋದಲ್ಲ, ಪ್ರತಿಯೊಬ್ಬ ಮನೆಗಳಲ್ಲಿ ಆಚರಣೆ ಮಾಡಬೇಕು. ಇವತ್ತು ಹೆಣ್ಣು ಮಕ್ಕಳು ಈಗ ಸರಿಸಮಾನರಾಗಿ ನಮ್ಮ ಜೊತೆನಲ್ಲಿ ಕೂತ್ಕೊಳ್ತಾರೆ. ಇವತ್ತು ನಮ್ಮ ಜೊತೆನಲ್ಲಿ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. ಇವತ್ತು ನಮ್ಮ ಜೊತೆನಲ್ಲಿ ಸರಿಸಮಾನರಾಗಿ ರಸ್ತೆನಲ್ಲಿ ನಡೀತಾರೆ ಅಂದರೆ ಅದು ನಮ್ಮ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಾಗಿ 200 ಮೀಟರ್ಗಳ ಒಂದು ಪುತ್ಥಳಿಗಾಗಿ ಏನು ಪಾದಯಾತ್ರೆಗಳು, ಸುಮಾರು 3 ಹಂತದ ಪಾದಯಾತ್ರೆಗಳು ಮುಗಿಸಿದ್ದೀವಿ. ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಬೀದರಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ 45 ದಿನಗಳ ಕಾಲ್ನಡಿಗೆ ಜಾಥಾ ಮಾಡಿಕೊಂಡು 2ನೇ ಹಂತದ ಕೋಲಾರ ಜಿಲ್ಲೆಯಿಂದ ನಡ್ಕೊಂಡು ಬಂದಿದ್ದೀರಿ. 3ನೇ ಹಂತದ ಹೊಸಕೋಟೆಯಿಂದ ಪಾದಯಾತ್ರೆ ಮಾಡಿದರು. ಇದುವರೆಗೂ ಯಾವುದೇ ಕಾರಣಕ್ಕೂ ಈ ಸರ್ಕಾರದವರು ಇನ್ನೂ ಯಾವುದೇ ಕಾರಣಕ್ಕೂ ಮಾಡಿ ಇವತ್ತು ಅಂಬೇಡ್ಕರ್ ಜಯಂತಿ, ಹೋದ ವರ್ಷ ಅಂಬೇಡ್ಕರ್ ಜಯಂತಿ ಎಂದು ಈ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಘೋಷಣೆ ಮಾಡ್ತಾರೆ. ಏನು ಅದು ನಮ್ಮ ಹೋರಾಟದ ಪ್ರತಿಫಲವಾಗಿ ಈ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳು ಏನೋ ನಮ್ಮ ಪುತ್ಥಳಿ ನಾವು ನಿರ್ಮಾಣ ಮಾಡ್ತೀರಾ, ದೇಶದಲ್ಲಿ ಅತಿ ಎತ್ತರವಾಗಿ ಒಂದು ಪುತ್ಥಳಿ ನಿರ್ಮಾಣ ಮಾಡ್ತೀರಾ ಅಂತ ಹೇಳಿ 1 ವರ್ಷ ಆಯಿತು, ಕಳೆದರೂ ಇನ್ನೂ ಪ್ರಾರಂಭ ಮಾಡಿದ್ದಲ್ಲ. ಈ ಸಂದರ್ಭದಲ್ಲಿ ಅದನ್ನು ಧಿಕ್ಕರಿಸ್ತಾ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಅಂತ ಮಾಡ್ತಾ ಮುಂದಿನ 136ನೇ ಅಂಬೇಡ್ಕರ್ ಜಯಂತಿ ಒಳಗಡೆ ಈ ಒಂದು 200 ಮೀಟರ್ಗಳ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕಾಗಿ ಶತಾಯಗತಾಯ ನಮ್ಮ ಪ್ರಾಣ ಬಿಡ್ತೇವೆ ಹೊರತು ಆ ಪುತ್ಥಳಿ ಆಗೋವರೆಗೂ ನಮ್ಮ ಹೋರಾಟವನ್ನು ಕೈ ಬಿಡೋದಿಲ್ಲ. ಜಯಂತಿ ಉತ್ಸವವನ್ನು ಅದ್ದೂರಿಯಾಗಿ ಪ್ರಾರಂಭ ಮಾಡಿದ್ದೇವೆ. ಎಲ್ಲ ನಮ್ಮ ಅಣ್ಣಂದಿರು ನಮಗೆ ಸಹಕರಿಸಿ ನಮ್ಮೊಂದಿಗೆ ನಿಂತ್ಕೊಳ್ಳಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. 135ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಈ ನನ್ನ ಸಂಗಡಿಗರು, ನನ್ನ ಸ್ನೇಹಿತರು ಎಲ್ಲರೂ ಬಂದು ಈ ಶುಭ ಸಂದರ್ಭಕ್ಕೆ ಸೇರಿ ಎಲ್ಲರೂ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಕ್ಕೆ ಎಲ್ಲರೂ ಧನ್ಯವಾದ ಹೇಳುತ್ತಾ ಜೈ ಭೀಮ್.